ಮೆಂಬರ್ ಆಗಿದ್ದಾರೆ ಅಂತೇಳಿ. ಸರ್ ಅವರು ಕಲಾವಿದರು, ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ. ಅವ್ರು ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಹಾಗಾಗಿ ನಾವು ಕೆಲವೆಲ್ಲ ಇದನ್ನು ನೋಡಿಕೊಂಡು ಏನೋ ಒಂದು ಆಗುತ್ತೆ, ಅದನ್ನು ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು, ಮಸ್ಟ್ ಅಂಡ್ ಶುಡ್. ಅವ್ರ ಸಿನಿಮಾ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನನೇ ಬರ್ತಾ ಇಲ್ಲ ಸರ್. ಇಂಥ ಟೈಮಲ್ಲಿ ಇಂಥ ಆಹೋಗಲಿದಾವಲ್ಲ, ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ, ಇಲ್ಲಿ ಮಾಡಿಸ್ತೀವಿ, ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಶೀಟಿಂಗ್ ಮಾಡ್ತಾ ಇದ್ದಾರಲ್ಲ, ಎಷ್ಟು ಸರಿ ಸರ್ ಅಲ್ವಾ? ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಏನೋ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು. ಸರ್ ಎಂಥ ನಮ್ಮ ಇವತ್ತು ಹೆಸರು ಅಂತ ಒಬ್ಬ ಗಣ್ಯ ವ್ಯಕ್ತಿ, ನಿಮ್ಗೆ ಆ್ಯಕ್ಟಿಂಗ್ ಮಾಡಿಸ್ತೀನಿ, ಇನ್ಯಾರನ್ನೋ ಕಲಾವಿದನ ನಾನು ತೋರಿಸ್ತೀನಿ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ, ಅಕ್ಷಮ್ಯನೀಯ ಅಪರಾಧ ಸರ್ ಇದು. ಇದಕ್ಕೆ ನಾವು ನಮ್ಮ ಇದ್ದಾರೆ, ಇನ್ನೂ ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು. ಇದನ್ನು ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ, ನಮಗೇ ನಾಚಿಕೆಗೇಡಾಗಿದೆ. ಏನು ಇಂಥ ದರ್ಶಕರು ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ನಾವೇನು ಈ ಕೆಲವರು ನಿರ್ಮಾಪಕರು ನಿಮ್ಮ ಹೀರೋ ಮಾಡಿಬಿಡ್ತೀವಿ, ನಿಮ್ಮನ್ನ ಹೀರೋ ಇನ್ನು ಮಾಡಿಬಿಡ್ತೀವಿ ಇಂಥವ್ರು ನಡೀತಾನೆ ಇದ್ದಾವೆ. ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್. ಇದು ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡ್ತೀವಿ ಸರ್. ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್, ಕೆಟ್ಟದಾಗೋದು ಬೇಡಿ. ಅದಕ್ಕೆ ನಾವು ಕಟ್ಟುನಿಟ್ಟುವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್.